ಎಸ್, ಈಗ ನಮ್ಮ ಜೊತೆಗೆ ಈ ಒಂದು ಪೋಸ್ಟ್ ಆಫೀಸ್ನ PRO ಇದ್ದಾರೆ, ಅವ್ರನ್ನೇ ಕೇಳೋಣ ಇದ್ರ ಬಗ್ಗೆ. ಏನು ಸರ್ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ ಇಲ್ಲಿ? ಸರ್ ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ IPPB ಅಂತ ಒಂದು ಅಕೌಂಟ್ ಇದೆ, DBT ಅಕೌಂಟ್ ಇದೆ. ಸೊ ಅದನ್ನು ಮಾಡಿಸ್ಬೇಕು ಅಂತ ಜನ ಬರ್ತಾ ಇದ್ದಾರೆ. ಅವರ ನಾವು ಕೇಳಿದಾಗ ಏನಕ್ಕೆ ಬರ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮಗೆ ಒಂದು 8,000 ಬರುತ್ತೆ, 2,000 ಬರುತ್ತೆ, ಅದಕ್ಕೋಸ್ಕರ ನಮ್ಮ ಮನೆ ಮುಂದಿನ ಮನೆಯವ್ರು ಮಾಡಿಸಿದ್ರು, ನಮ್ಮ ಪಕ್ಕದ ಮನೆಯವ್ರು ಮಾಡಿಸಿದ್ರು, ಸೊ ಅದಕ್ಕೋಸ್ಕರ ನಾವು ಮಾಡ್ಸೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಯಾರಿಗೂ ಕೂಡ ಅವ್ರಿಗೆ ಏನಕ್ಕೆ ಇಲ್ಲಿ ಬಂದಿದ್ದೀನಿ, ಏನಕ್ಕೆ ಅಕೌಂಟ್ ಓಪನ್ ಮಾಡಿಸಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅಂದರೆ ಅವ್ರು ಹೇಳ್ತಿದ್ದಾರೆ ಈಗ ಇನ್ನು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಗೆದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿದ್ದಾರೆ ಅಕೌಂಟ್ಗೆ, ಹಾಗಾಗಿ ಬರ್ತಾ ಇದೀವಿ ನಾವು ಅಂತ ಹೇಳ್ತಿದ್ದಾರೆ. ಸರ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಅಂಚೆ ಕಚೇರಿಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ಅಕೌಂಟ್ನ ಓಪನ್ ಮಾಡ್ಕೊಡ್ತೀವಿ. ಅವ್ರು ಬಂದು ಕೇಳಿದಾಗ ಅಕೌಂಟ್ ಓಪನ್ ಮಾಡ್ಕೊಡ್ತೀವಿ. ಅದಕ್ಕೆ ದುಡ್ಡು ಹಾಕ್ತಾರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಮಾಹಿತಿ ಇಲ್ಲ. ಅಂಚೆ ಕಚೇರಿಯಲ್ಲಿ ಯಾವುದೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಯಾವಾಗಿಂದ ಬರ್ತಾ ಇದ್ದಾರೆ ಈ ಜನ? ಸುಮಾರು 1 ತಿಂಗಳಿಂದ ಅದು ಡೇ ಬೈ ಡೇ ಕ್ರೌಡ್ ಜಾಸ್ತಿ ಆಗ್ತಿದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಒಂದು 50 ಜನ ಬಂದರು, 60 ಜನ ಬಂದರು, ಆಮೇಲೆ 100 ಮೆಂಬರ್ಸ್ ಆದರು, ಈಗ 500 ಬಂದರು. ಇವು ಕಂಟಿನ್ಯೂಸ್ ಆಗಿ ಇವಾಗ ಡೈಲಿ ಒಂದು 3,000 to 4,000 ಮೆಂಬರ್ಸ್ ಬರ್ತಾ ಇದ್ದಾರೆ ಇವಾಗ. ಸೊ ನಿನ್ನೆಯಲ್ಲಿ ನ್ಯೂಸಲ್ಲಿ ಬಂತದ್ದು. ನ್ಯೂಸಲ್ಲಿ ಬಂದಾದ್ಮೇಲೆ ಇವತ್ತು ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ತುಂಬ ಜನ ಬಂದಿದ್ದಾರೆ. ಇವತ್ತು 3,500 ಜನ ಬಂದಿದ್ದಾರೆ ಈಗ. ಸೊ ಆಚೆ ಕಡೆ ನೀವು ನೋಡ್ತಾ ಇರ್ಬೋದು 3,500 ಜನ ಕ್ಯೂ ಇದ್ದಾರೆ ಈಗ. ಇನ್ನೊಂದು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾರೆ ಇವರೆಲ್ಲ? ನಾನು ನೋಡ್ದಂಗೆ ಅವ್ರು ಹೇಳ್ದಂಗೆ ಬೆಳಗ್ಗೆ 3:30, 4 ಗಂಟೆಗೆಲ್ಲ ಬರ್ತಿದ್ದೀವಿ ಗಂಟೆಗೆಲ್ಲ ಬಂದಿದ್ದಾರೆ. ಆ್ಯಕ್ಚುಲಿ ಒಂದು ದಿನ 2:30 ಬಂದಿರ್ತಾರೆ. ಸೊ 3 o'clock ಬಂದಿರ್ತಾರೆ, ಗೇಟ್ ಹತ್ರ ಇರ್ತಾರೆ. ಪಾಪ ನಮಗೂ ಅದು ಅನಿಸುತ್ತೆ, ಯಾವುದೋ ಒಂದು ಇದಕ್ಕೋಸ್ಕರ ಇವ್ರು ಬರ್ತಾ ಇದ್ದಾರೆ ಅಂತ. ಅವ್ರಿಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಬಂದರೆ ಅಟ್ಲೀಸ್ಟ್ ಒಂದು ಏನೋ ಇರುತ್ತೆ. ಬಟ್ ಅವ್ರು ಏನಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ ಅವ್ರಿಗೆ. ಸರ್ ಅವ್ರು ಮಾಡಿಸ್ತಾ ಇದ್ದಾರೆ, ನಾನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ. ಸೊ ಇದು ಪ್ಯೂರ್ಲಿ ಬಂದು ಅಕೌಂಟ್ ಅಷ್ಟೇ, SB ಅಕೌಂಟ್ ಥರ ಅಷ್ಟೇ. ಡೈಲಿ ಎಷ್ಟು ಆಗ್ತಿದೆ ಸರ್ ಅಕೌಂಟ್ಸು? ನಮ್ಮಲ್ಲಿ ಇದು ನಿನ್ನೆ ತಗೊಂಡ್ರೆ ನಾವು 1,400 ಅಕೌಂಟ್ ಮಾಡಿದ್ದೀವಿ ನಿನ್ನೆ. ಸೊ ಅದಕ್ಕೆ ಹಿಂದಿನ ದಿನ ನಾವು 1,200 ಅಕೌಂಟ್ನ ಮಾಡಿದ್ದೀವಿ. ಸೊ ಇವಾಗ ಡೇ ಬೈ ಡೇ ಏನು ಮಾಡ್ತಿದ್ದೀವಿ ಅಂತಂದರೆ, ಎಂಪ್ಲಾಯೀಸ್ನ ಜಾಸ್ತಿ ಡೆಪ್ಯುಟೇಟ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ತುಂಬ ಜನ ಬಂದಾಗ ಏನಾಗುತ್ತೆ ಅಂತಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ನನಗೂ ಮಾಡ್ಕೋಬೇಕು ಅನ್ನೋದು ಅವರಲ್ಲೇ ಬರ್ತಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಫಸ್ಟು ನಾವು 5 ಜನ ಇದ್ದರು, 10 ಜನ ಮಾಡಿದ್ವಿ. ಡೈಲಿ ಬೆಳಗ್ಗೆ ಟೈಮ್ ಒಂದು 15ರಿಂದ 20 ಜನ ಪೋಸ್ಟ್ಮನ್ಗಳು ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ. ಫ್ರೀ ಅಕೌಂಟ್ ಆಯಿತು, ಏನಾದರೂ ಫೀಸ್ ತಗೋತಿದ್ದೀರಾ? ಅದಕ್ಕೆ 200 ರೂಪಾಯಿ ಕಟ್ಟಲೇಬೇಕು ಅವ್ರ ಅಕೌಂಟ್ಗೆ. ಸೊ 200 ರೂಪಾಯಿನ ತಗೊಂಡು ನಾವು ಅಕೌಂಟ್ ಓಪನ್ ಮಾಡ್ಕೊಡ್ತಾ ಇದ್ದೀವಿ. ಇವತ್ತು ಇಲ್ಲಿವರೆಗೂ ಎಷ್ಟಾಯಿತು ಅಂತ ಅಕೌಂಟ್? ಆಲ್ಮೋಸ್ಟ್ ಒಂದು 7,800 ತನಕ ರೀಚ್ ಆಗಿದೆ ಇವತ್ತಷ್ಟೇ. ಅಂದರೆ ಇವತ್ತು ಜನ ಬಂದಿರೋದು ಅಷ್ಟು ಜನ ಇದ್ದಾರೆ. ಬಟ್ ನಾವು ಬಂದಷ್ಟು ಜನಕ್ಕೆಲ್ಲ ಅಕೌಂಟ್ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ ಅಷ್ಟನ್ನ ಯೂಸ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಬೇಕು. ಈಗ 1 ಲಕ್ಷ ಜನ ಬರ್ತಾರೆ ಅಂತಂದರೆ 1 ಲಕ್ಷ ಜನಕ್ಕೆ ಅವತ್ತೇ ಅಕೌಂಟ್ ಓಪನ್ ಮಾಡೋ ಸ್ಟಾಫ್ ನಮ್ಮಲ್ಲಿಲ್ಲ. ಸೊ ಇದು ಪರಿಸ್ಥಿತಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿದಿನ 3,000ರಿಂದ 3,500 ಜನ ಇಲ್ಲಿ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಪ್ರತಿದಿನ 1,400ರಿಂದ 500 ಅಕೌಂಟ್ಗಳು ಓಪನ್ ಆಗ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿನ PRO ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.